ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಈ ಬೆನ್ನಲ್ಲೇ ಚಿತ್ರದುರ್ಗದಲ್ಲಿ ಸಿದ್ದಾಪುರ ಗ್ರಾಮಸ್ಥರಿಂದ ಮತದಾನ ಬಹಿಷ್ಕಾರ ಮಾಡುವ ಎಚ್ಚರಿಕೆಯನ್ನು ಕೊಡಲಾಗಿದೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನಕ್ಕೆ ಸಜ್ಜು. ಕೆಎಸ್ಆರ್ಟಿಸಿ ಬಸ್ಗಳ ಮೂಲಕ ಸಿಬ್ಬಂದಿಗಳು ತೆರಳಿದ್ದಾರೆ. ಚಿತ್ರದುರ್ಗದ ಕಲಾ ಕಾಲೇಜು ಆವರಣದಿಂದ ಬಸ್ಗಳಲ್ಲಿ ಸಿಬ್ಬಂದಿಗಳು ಹೊರಟಿದ್ದಾರೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ಗಳ ಮೂಲಕ ಸಿಬ್ಬಂದಿಗಳು ತೆರಳುತ್ತಾ ಇದ್ದಾರೆ. ಶಾಂತಿಯುತ ಮುಕ್ತ ಮತದಾನಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂತಹದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅಂಥೇಳಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಈಗ ಚುನಾವಣಾ ಸಿಬ್ಬಂದಿಗಳನ್ನು ಕಳುಹಿಸುವಂತಹ ಕೆಲಸ ಆಗ್ತಾ ಇದೆ. ಈ ಮೂಲಕ ಚಿತ್ರದುರ್ಗದಲ್ಲಿ ಶಾಂತಿಯುತ ಮತ್ತು ಮುಕ್ತ ಮತದಾನಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ವಿಶೇಷವಾಗಿ ಈ ಬಾರಿಯೂ ಕೂಡ ಮಹಿಳೆಯ ಮತದಾರರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾನ್ಸೆಪ್ಟ್ಗಳನ್ನು ಹೊರತರಲಾಗಿದೆ. ಪಿಂಕ್ ಬೂತ್ಗಳನ್ನು ನಿರ್ಮಾಣ ಮಾಡೋದ್ರ ಮುಖಾಂತರವಾಗಿ ಈ ಬಾರಿ ಮಹಿಳೆಯರಿಗೆ ಹೆಚ್ಚು ಮತದಾನ ಮಾಡಲಿಕ್ಕೆ ಅವರನ್ನು ಉತ್ತೇಜಿಸಬೇಕು ಅನ್ನೋಂಥ ನಿಟ್ಟಲ್ಲಿ ಒಂದಷ್ಟು ಪ್ಲ್ಯಾನ್ಗಳನ್ನು ಸದ್ಯ ಚುನಾವಣಾ ಆಯೋಗ ಅದೇ ರೀತಿ BBMP ಕೂಡ ಮಾಡಿಕೊಂಡಿದೆ. ಸಖಿ ಪಿಂಕ್ ಬೂತ್ ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ಸದ್ಯ ಈಗಾಗಲೇ ತಯಾರಿಗಳು ಆಗ್ತಾ ಇರುವಂಥದ್ದು. ನಾಳೆ ಬೆಳಗ್ಗೆ ಮತದಾನ ಆರಂಭಕ್ಕೂ ಮುನ್ನ ಇನ್ನೂ ಒಂದಷ್ಟು ತಯಾರಿಗಳಾಗುತ್ತೆ. ಗಮನಿಸ್ಬೋದು. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಬಂದಂಥ ಮಹಿಳೆಯರು ಏನಿರ್ತಾರೆ ಅವರಿಗೆ ಅವರನ್ನು ಹಬ್ಬದ ವಾತಾವರಣದ ಮುಖಾಂತರವಾಗಿ ಅವರನ್ನು ಮತಗಟ್ಟೆಗೆ ಸ್ವಾಗತವನ್ನು ಮಾಡಿಕೊಳ್ಳುವಂಥದ್ದು ಮೊದಲ ಉದ್ದೇಶ. ಅಂದರೆ ಬಂದಂಥವರು ಚುನಾವಣಾ ದಿನ ಏನಿದೆ ಅದನ್ನು ಹಬ್ಬವನ್ನಾಗಿ ಕಾಣಬೇಕು, ಆ ನಿಟ್ಟಿನಲ್ಲಿ ಮತದಾನವನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಈ ರೀತಿಯಾದಂಥ ಕಾನ್ಸೆಪ್ಟ್ಗಳನ್ನು BBMP ಅದೇ ರೀತಿ ಚುನಾವಣಾ ಆಯೋಗ ಪ್ಲ್ಯಾನನ್ನು ಮಾಡಿದೆ. ಹೆಚ್ಚು ಮಹಿಳಾ ಮತದಾರರು ಎಲ್ಲೆಲ್ಲಿ ಇರ್ತಾರೆ ಆ ಭಾಗಗಳಲ್ಲಿ ಈ ರೀತಿಯಾದಂಥ ಸಖಿ ಪಿಂಕ್ ಬೂತನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಂಗಳೂರಿನಲ್ಲಿ 28 ವಿಧಾನಸಭಾ ಕ್ಷೇತ್ರಗಳೇನಿದೆ ಆ 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಮಾಡಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರದ ಒಂದರ ಪಿಂಕ್ ಬೂತನ್ನು ನಿಮಗೆ ಪರಿಚಯವನ್ನು ಮಾಡಿಸ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ಬರುವಂಥ ಮಹಿಳೆಯರು ಏನಿರ್ತಾರೆ ಬಂದಂಥ ಮಹಿಳೆಯರಿಗೆ ಇಲ್ಲಿ ಒಂದು ವಿಶೇಷವಾದಂಥ ಸ್ವಾಗತ. ಅಂದರೆ ಇಲ್ಲಿ ಪಿಂಕ್ ಸ್ಯಾರಿಯ ಮುಖಾಂತರವಾಗಿ ಬರುವಂಥ ಚುನಾವಣಾ ಅಧಿಕಾರಿಗಳು ಕೂಡ ಅದೇ ರೀತಿಯಲ್ಲಿ ಇರ್ತಾರೆ. ಕಂಪ್ಲೀಟ್ ಚುನಾವಣಾ ಬೂತ್ ಏನಿದೆ ಅಂದರೆ ಇದು ಪೋಲಿಂಗ್ ಬೂತ್ ಏನಿದೆ ಇದು ಪಿಂಕ್ ಆಗಿ ಕನ್ವರ್ಟ್ ಆಗಿರುತ್ತೆ. ಬಂದಂಥವ್ರಿಗೆ ಬಲೂನ್ಗಳನ್ನು ಕಟ್ಟಿ ಅವ್ರನ್ನ ಸ್ವಾಗತ ಮಾಡುವಂಥದ್ದು ಈ ರೀತಿ ಮಾದರಿಯಲ್ಲಿ ಸದ್ಯ ಅವರನ್ನು ವೆಲ್ಕಮ್ ಮಾಡುವಂಥದ್ದಾಗುತ್ತೆ. ವಿಶೇಷ ಅಂತ ಹೇಳಿದ್ರೆ ವಿಶೇಷ ಚೇತನರಿರ್ಬೋದು ಅಥವಾ ದೃಷ್ಟಿದೋಷ ಇರುವಂಥವ್ರು ಅವ್ರಿಗೆ ನೇರವಾಗಿ ಬಂದಂಥವ್ರು ಯಾವುದೇ ಕ್ಯೂ ಅಲ್ಲಿ ನಿಲ್ಲದೆ ನೇರವಾಗಿ ಮತವನ್ನು ಹಾಕಲಿಕ್ಕೂ ಕೂಡ ಅವಕಾಶವನ್ನು ನೀಡಲಾಗಿರುತ್ತೆ. ಎಲ್ಲ ಅಧಿಕಾರಿಗಳು ಕೂಡ ಮಹಿಳಾ ಅಧಿಕಾರಿಗಳೇ ಸಾಮಾನ್ಯವಾಗಿ ಇಲ್ಲಿ ಇರುವಂಥ ಕಾರಣಕ್ಕಾಗಿ ಪಿಂಕ್ ಬೂತ್ ಅನ್ನುವಂಥದ್ದನ್ನು ಮಹಿಳೆಯರಿಗಾಗಿಯೇ ಸದ್ಯ ಮೀಸಲು ಇಟ್ಟಿರುವಂಥದ್ದು. ನಾಳೆ ಬೆಳಗ್ಗೆ ಮತದಾನ ಆರಂಭವಾದಂಥ ಸಂದರ್ಭದಲ್ಲಿ ಬಂದಂಥ ಮಹಿಳೆಯರು ಒಂದು ರೀತಿ ಹಬ್ಬದ ವಾತಾವರಣದಲ್ಲೇ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಇನ್ನು ಮತ್ತೊಂದು ಕಡೆ ಒಂದು ಫ್ರೇಮನ್ನು ಕೂಡ ಇಟ್ಟಿದ್ದಾರೆ. ಪಿಂಕ್ ಸಖಿ ಬೂತ್ ಏನಿದೆ ಇದರ ಫ್ರೇಮಲ್ಲಿ ವೋಟನ್ನು ಮಾಡಿದಂಥವ್ರು ಮತದಾನವನ್ನು ಮಾಡಾದಂಥವ್ರು ಇಲ್ಲಿ ನಿಂತು ಫೋಟೋಗಳನ್ನು ತೆಗೆದುಕೊಳ್ಳುವಂಥದ್ದು ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಅವರಿಗೆ ಬಂದಂಥವರಿಗೆ ಕಾಯ್ದೆ ಕೂರೋದಕ್ಕೆ ವ್ಯವಸ್ಥೆಗಳಿರ್ಬೋದು ಇವೆಲ್ಲವನ್ನು ಕೂಡ ಮಾಡುವಂಥ ವ್ಯವಸ್ಥೆಗಳನ್ನ ಸದ್ಯ ಈಗಾಗಲೇ ಚುನಾವಣಾ ಆಯೋಗ ಕೂಡ ಮುಂದಾಗಿರುವಂಥದ್ದು. ಅದೇ ರೀತಿ BBMP ಕೂಡ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದೆ. ಅದರಂತೆ ಈಗಾಗಲೇ ತಯಾರಿಗಳು ಆರಂಭ ಆಗಿದೆ. ಆ ತಯಾರಿ ನಾಳೆ ಬೆಳಗ್ಗೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿರುತ್ತೆ. ಮತದಾನ ಪ್ರಕ್ರಿಯೆ ಆರಂಭ ಆದಾಗ ಅವೆಲ್ಲವೂ ಕೂಡ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ನಾಳೆ ಬೆಳಗ್ಗೆ ಮತದಾನ ಆರಂಭ 7 ಗಂಟೆ ನಂತರದಲ್ಲಿ ಮಹಿಳಾ ಮತದಾರರು ಯಾರಿರ್ತಾರೆ ಅಂದರೆ ಈ ಕ್ಷೇತ್ರದ ಆಯಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಅವರಿಗೆ ಪಿಂಕ್ ಸಖಿ ಬೂತ್ಗಳೇನಿದೆ ಆ ಭಾಗಗಳಲ್ಲಿ ಅವರಿಗೆ ಎಲ್ಲೆಲ್ಲಿ ಮತದಾನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಮತದಾನವನ್ನು ಮಾಡಬಹುದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ರಾಘುಮರಿ, ಸೋಮಿ ಪಬ್ಲಿಕ್ TV, ಬೆಂಗಳೂರು.